ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕೋಕೋನಟ್ ಬೀಟ್ರೂಟ್ ಬರ್ಫಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳಿ ನೋಡೋಣ. ತೆಂಗಿನಕಾಯಿ 1 ಬೌಲ್, ಬೆಲ್ಲ ಅರ್ಧ ಬೌಲ್, ಏಲಕ್ಕಿ 1 ಪೀಸ್, ಬೀಟ್ರೂಟು 1/4 ಬೌಲ್, ತುಪ್ಪ, ಗೋಧಿ ಹಿಟ್ಟು 1 ಟೇಬಲ್ ಸ್ಪೂನ್. ಈಗ ನಾನು 1 ಬೌಲಷ್ಟು ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ. ಬೆಲ್ಲ ಅರ್ಧ ಬೌಲಷ್ಟು, 1 ಏಲಕ್ಕಿ ಹಾಕೊತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರುಬ್ಕೊಂಡಾಗಿದೆ. ಈಗ ನಾನು ಒಂದು ಬಾಣಲೆನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ 1 ಟೇಬಲ್ ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೋದ್ರಿಂದ ಬರ್ಫಿನ ನಾವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು, ಗ್ರಿಪ್ ಆಗಿರುತ್ತೆ. ನೋಡಿ, ಈಗ ನಾನು ಆಡಿಸಿಟ್ಕೊಂಡಿರೋವಂಥ ತೆಂಗಿನಕಾಯಿ ಮತ್ತು ಬೆಲ್ಲನ ಇದನ್ನು ಹಾಕೊತಾ ಇದ್ದೀನಿ. ಇದಾದ ನಂತರ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ನೀರು ಹಾಕೊಂಡ ನಂತರ ಅದನ್ನು ನೋಡಿ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳೋ ಅದಕ್ಕೆ ಬಂದಾಗ ಇದು ರೆಡಿಯಾಗಿರುತ್ತೆ ಅಂತ ಹೇಳಿ. ಅರ್ಧ ಭಾಗನ ಮಾತ್ರ ನಾನು ಮೋಲ್ಡಿ ಹಾಕೊತಾ ಇದ್ದೀನಿ. ಇನ್ನರ್ಧ ನಾನು ಬೀಟ್ರೂಟಲ್ಲಿ ಬರ್ಫಿ ಮಾಡೋದಿದೆ, ಅದಕ್ಕೋಸ್ಕರ 2 ಲೇಯರಲ್ಲಿ ಮಾಡ್ತಾ ಇರೋದು ನಾನು. ಈಗ 1/4 ಬೌಲಷ್ಟು ಬೀಟ್ರೂಟನ್ನ ತೊಗೊಂಡು ಇದಕ್ಕೆ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಕೋಕೋನಟ್ ಬರ್ಫಿಗೆ ಅದನ್ನು ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ. ನೋಡಿ, ಅದೇ ರೀತಿಯಾಗಿ ಅದು ನಾವು ಉಂಡೆ ಮಾಡೋ ರೀತಿ ಅದಕ್ಕೆ ಬರಬೇಕು. ನೋಡಿ, ಈ ರೀತಿಯಾಗಿ ಇದು ಬಂದ ನಂತರ ನಾನು ಅದೇ ಮೌಲ್ಡ್ಗೆ ಮೇಲೆ ಇನ್ನೊಂದು ಲೇಯರ್ನ ನಾನು ಬೀಟ್ರೂಟ್ ಬರ್ಫಿ ಥರ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕೊಂಡ ನಂತರ ಫ್ರೆಂಡ್ಸ್ ನೋಡಿ ಈಗ ರೆಡಿಯಾಗಿದೆ. ಇದು 1/2 ಅವರ್ ಬಿಟ್ಟ ನಂತರ ನೀವು ಈ ರೀತಿಯಾಗಿ ನೀವು ಅದನ್ನು ಈಸಿಯಾಗಿ ಮೋಲ್ಡಿಂದ ಅದು ಬರುತ್ತೆ. ಬಂದ ನಂತರ ನೋಡಿ ಮೇಲೆ ನೀವು ಡೆಕೋರೇಷನ್ ಪರ್ಪಸ್ಗೆ ಕ್ಯಾಶ್ಯೂ ಅಥವಾ ಬಾದಾಮಿನ ಹಾಕೊಬೋದು. ನೀವು ಹಾಕೊಂಡ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬೀಟ್ರೂಟು ತುಂಬ ಒಳ್ಳೆಯದು ಮಕ್ಕಳಿಗೆ, ಯಾಕೆಂದರೆ ಬೀಟ್ರೂಟ್ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಅವ್ರಿಗೆ ಈ ಥರ ಬರ್ಫಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.